ಇವತ್ತು ನಾನು ಬಂದಿರೋದು ತುಮಕೂರಿಗೆ. ಏನಕ್ಕೆ ಅಂದ್ರೆ ಒಂದು ಹೊಸ ಬ್ರಾಂಡ್ ಮಿನಿ ಟ್ರಾಕ್ಟರ್ ನ ತೋರಿಸ್ತೀನಿ. ಹೊಸದೇನೆಲ್ಲ ಹಳೇದೇನೆ. ಎಷ್ಟೋ ಜನಕ್ಕೆ ಈ ಟ್ರಾಕ್ಟರ್ ಬ್ರಾಂಡ್ ಗೊತ್ತಿಲ್ಲ. ಯಾವ್ದು ಅಂದ್ರೆ ಕ್ಯಾಪ್ಟನ್ ಟ್ರಾಕ್ಟರ್ಸ್, ಪ್ಯೂರ್ಲಿ ಇಂಡಿಯನ್ ಮೇಡ್ ಟ್ರಾಕ್ಟರ್ ಗುರು ಇದು. ಸರ್, ಈ ವಿಡಿಯೋ ನೋಡ್ಕೊಂಡು ಯಾರ ರೈತರು ಬಂದ್ರೆ ಒಂದು ಸ್ಪೆಷಲ್ ಆಫರ್ ಕೊಡ್ತೀವಿ, ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಸರ್. ನಾವಿನ್ನು 5G ನೆಟ್ವರ್ಕ್ ಅಲ್ಲಿ ಇದೀವಿ. ಇವ್ರು ಆಲ್ರೆಡಿ 8G ಟ್ರಾಕ್ಟರ್ಸ್ ಅಲ್ಲಿ ಇದ್ದಾರೆ. ಫೀಚರ್ಸ್ ಎಲ್ಲ ಸಕ್ಕತ್ತಾಗಿದೆ ಗುರು ಟ್ರಾಕ್ಟರ್ ಅಲ್ಲಿ. ಅಬ್ಬಬ್ಬಬ್ಬಬ್ಬ, ಇಂಜಿನ್ ಸ್ಪೀಡ್ ಮಾತ್ರ ಸಕ್ಕತ್ತಾಗಿದೆ ಗುರು. ಮೊದಲೇ ಮಿಸ್ಟುಬಿಷಿ ಇಂಜಿನ್ ಕೇಳಬೇಕಾ? ಕ್ಯಾಪ್ಟನ್ ಟ್ರಾಕ್ಟರ್ಸ್ ಇದು ಆರಿಜಿನ್ ಆಗಿದೆ ಗುಜರಾತ್ ನ ರಾಜ್ಕೋಟ್ ನಲ್ಲಿ. ಇದು ಕಂಪನಿ ಸ್ಟಾರ್ಟ್ ಆಗಿ ಒಂದು 31 ಇಯರ್ಸ್ ಆಯ್ತು. ಎಲ್ಲ ಮಿನಿ ಟ್ರಾಕ್ಟರ್ಸ್ ನ ಓಡಿಸಿದೀನಿ. ಡಿಫ್ರೆಂಟ್ ಆಗಿ ಏನಾದ್ರು ಫೀಲ್ ಬೇಕು, ಪವರ್ ಬೇಕು ಅನ್ನೋರು ಕ್ಯಾಪ್ಟನ್ ಟ್ರಾಕ್ಟರ್ಸ್ ನ ಟ್ರೈ ಮಾಡಿ, ಚೆನ್ನಾಗಿದೆ. ಇದೇ ತರ ಟ್ರಾಕ್ಟರ್ ಅಪ್ಡೇಟ್ಸ್ ಗೆ ಅಕೌಂಟ್ ನ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರಿ ನಾಕ್ಸ್ ಕನ್ನಡ. ನಾನಿವತ್ತು ತೋರಿಸ್ತಾ ಇರೋದು ಕ್ಯಾಪ್ಟನ್ ಟ್ರಾಕ್ಟರ್ಸ್ ಅಲ್ಲಿ ಪಾಪ್ಯುಲರ್ ಮಾಡಲ್ 28 HP ಟ್ರಾಕ್ಟರ್ ಇದು. ಇದರಲ್ಲಿ 2 ವೇರಿಯಂಟ್ಸ್ ಬರುತ್ತೆ. ಇದು ಕ್ಯಾಪ್ಟನ್ 280 LS ಮಾಡಲ್ 4 ವೀಲ್ ಡ್ರೈವ್ ಗಾಡಿ ಇದು. ಇದರಲ್ಲಿ ಸಿಮ್ಸಾನ್ ಇಂಜಿನ್ ಬರುತ್ತೆ. 2 ಸಿಲಿಂಡರ್ ವಾಟರ್ ಕೂಲ್ಡ್ ಇಂಜಿನ್, 28 HP ಗಾಡಿ ಇದು. 85 ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಗಾಡಿ ದಮ್ಮಾಗಿದೆ ಗುರು. ಇದು ಕ್ಯಾಪ್ಟನ್ 283 4 ವೀಲ್ ಡ್ರೈವ್ ಗಾಡಿ LS ಮಾಡಲ್. ಇದರಲ್ಲಿ ಮಿಸ್ಟುಬಿಷಿ ಇಂಜಿನ್ ಇದೆ ಗುರು. ಈ ಗಾಡಿನೂ 28 HP ಬರುತ್ತೆ. ಆದ್ರೆ 3 ಸಿಲಿಂಡರ್ ವಾಟರ್ ಕೂಲ್ಡ್ ಇಂಜಿನ್. ಹೆವಿ ಸ್ಮೂತ್ ಆಗಿದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು ಗುರು ಈ ಗಾಡಿ. ಈ ಕಂಪನಿಗೂ ಒಂದು ಲೆಗೆಸಿ ಇದೆ. 1994 ಇಂದಲೂ ಟ್ರಾಕ್ಟರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡ್ ಬಂದಿದ್ದಾರೆ. ಈ ಕಂಪನಿ ಬಂದು ಬರೀ ಮಿನಿ ಸೆಗ್ಮೆಂಟ್ ಮೇಲೆ ಕಾನ್ಸೆಪ್ಟ್ ಮಾಡಿ ಟ್ರಾಕ್ಟರ್ ಗಳನ್ನ ಪ್ರೊಡಕ್ಷನ್ ಮಾಡ್ತಾ ಇದೆ. ಅದು ಡೊಮೆಸ್ಟಿಕ್ ಇರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಟ್ರಾಕ್ಟರ್ ಗಳನ್ನ ಸಪ್ಲೈ ಮಾಡ್ತಾ ಇದೆ. ಇವರು ಮೈನ್ ಫೋಕಸ್ ಮಾಡ್ತಿರೋದು ಮಿನಿ ಟ್ರಾಕ್ಟರ್ ಸೆಗ್ಮೆಂಟ್. 12 HP ಇಂದ ಹಿಡಿದು 28 HP ವರೆಗೂ ಟ್ರಾಕ್ಟರ್ ಸಿಗುತ್ತೆ. ಗಾಡಿ ಮೇಲೆ ಕುತ್ಕೊಳ್ಳೋಕೆ ಹೆವಿ ಕಂಫರ್ಟ್ ಆಗಿದೆ. ಸೀಟಿಂಗ್ ಪೊಸಿಷನ್ ಎಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ. ಲೆಗ್ ರೂಮ್ ಅಲ್ಲೂ ಸ್ಪೇಸ್ ಚೆನ್ನಾಗಿದೆ. ಕಾಲೆಲ್ಲ ಆರಾಮ್ಸ್ ಆಗಿ ಇಟ್ಕೊಬಹುದು. ನಾನು ಓಡಿಸ್ತಾ ಇರೋದು ಸಿಮ್ಸಾನ್ 28 HP 2 ಸಿಲಿಂಡರ್ ಗಾಡಿ. ಇಂಜಿನ್ ಮಾತ್ರ ಹೆವಿ ಸ್ಮೂತ್ ಆಗಿದೆ ಗುರು. ಆ ಸೌಂಡೇ ಗೊತ್ತಾಗ್ತಿಲ್ಲ, ಆ ತರ ಇದೆ ಇಂಜಿನ್ ಮಾತ್ರ. ಕೆಲವೊಂದು ಟ್ರಾಕ್ಟರ್ಗಳು ಇರುತ್ತೆ 2 ಸಿಲಿಂಡರ್ ಆದ್ರೆ ಹೆವಿ ಹರ್ಚ್ಕೊಳ್ಳುತ್ತೆ. ಇದು ಆ ತರ ಇಲ್ಲ, ಹೆವಿ ಸ್ಮೂತ್ ಆಗಿದೆ. ಗಾಡಿ ಲೆಫ್ಟ್ ಸೈಡ್ ಅಲ್ಲಿ ಮೈನ್ ಟ್ರಾನ್ಸ್ಮಿಷನ್ ಲಿವರ್ ಕೊಟ್ಟಿದ್ದಾರೆ. ಇದು ಇಂಜಿನ್ ರೇಂಜ್ ಕನ್ವರ್ಟರ್. ಇದರಲ್ಲಿ ಐ, ಮೀಡಿಯಂ, ಲೋ 3 ಸ್ಪೀಡ್ ಆಗಿ ಇಂಜಿನ್ ರೇಂಜ್ ನ ಕನ್ವರ್ಟ್ ಮಾಡಬಹುದು. ಇದು PTO ಕಂಟ್ರೋಲ್ ಲಿವರ್. ಇದರಲ್ಲಿ 540 RPM ನ್ಯೂಟ್ರಲ್, 540 RPM ಇ ಎಕಾನಮಿಕ್ ಕೂಡ ಕೊಟ್ಟಿದ್ದಾರೆ ಗುರು. ರೈಟ್ ಸೈಡ್ ಅಲ್ಲಿ ಹೈಡ್ರಾಲಿಕ್ಸ್ ಕಂಟ್ರೋಲರ್ ಬರುತ್ತೆ. ಒಂದು ಡೆಪ್ತ್ ಅಡ್ಜಸ್ಟ್ಮೆಂಟ್, ಇನ್ನೊಂದು ಪೊಸಿಷನ್ ಕಂಟ್ರೋಲ್. ಗೇರ್ ಲಿವರ್ಸ್ ನೆಲ್ಲ ಪ್ರೀಮಿಯಂ ಆಗಿ ಸಖತ್ತಾಗಿ ಕೊಟ್ಟಿದ್ದಾರೆ ಗುರು. ಈ ಗಾಡಿಲಿ 3 ಫಾರ್ವರ್ಡ್, 1 ರಿವರ್ಸ್ ಬರುತ್ತೆ. ಗಾಡಿ ಗೇರ್ ಕೇಳಲ್ಲ ಗುರು. ಒಂದ್ಸಲ ಟಾಪಿಗೆ ಹಾಕಿದ್ರೆ ಸಾಕು, ಸುಮ್ಮನೆ ಹೋಗ್ತಾ ಇರುತ್ತೆ. 30 HP ಸೆಗ್ಮೆಂಟ್ ಅಲ್ಲಿ ಇರುವಂತ 283 LS 8G ಅಂತ ಈ ಟ್ರಾಕ್ಟರ್ಸ್ ನ ವಿಶೇಷತೆ ಏನಪ್ಪಾ ಅಂದ್ರೆ ಇದರ ಟ್ರಾಕ್ಟರ್ 8G ಸ್ಟೈಲಿಂಗ್ ಅಲ್ಲ, ಅಂದ್ರೆ ನಿಮ್ಮ ಇದ್ರ ಸ್ಟೈಲಿಂಗ್ ಬಂದ್ಬಿಟ್ಟು ನಿಮಗೆ 8G ಕೊಡ್ತಾ ಇದೆ. ಅಂದ್ರೆ ಲಯನ್ ಸೀರೀಸ್ ಅಲ್ಲಿ ಕೊಡ್ತಾ ಇದೀವಿ. ಅದೇ ಇದು ನೋಡಿ, ಲಯನ್ ಸೀರೀಸ್ ಅಲ್ಲಿ ಕೊಡ್ತಾ ಇದೀವಿ. ಸ್ಟೇರಿಂಗ್ ಎಲ್ಲ ಚಿಕ್ಕದಾಗಿ ಸಖತ್ತಾಗಿದೆ. ಸೆಂಟರ್ ಅಲ್ಲಿ ಕ್ಯಾಪ್ಟನ್ ಲೋಗೋ ಬರುತ್ತೆ. ಇದು ಹ್ಯಾಂಡ್ ಆಕ್ಸಿಲೇಟರ್ ಲಿವರ್. ಡ್ಯಾಶ್ ಬೋರ್ಡ್ ಅಲ್ಲಿ RPM ಮೀಟರ್ ಇದೆ. ಡಿಜಿಟಲ್ ಓಡೋಮೀಟರ್ ಇದೆ. ಫ್ಯೂಲ್ ಗೇಜು. ಈ ಸೈಡ್ ಇಂಜಿನ್ ಟೆಂಪರೇಚರ್ ಗೇಜ್ ಇದೆ. ಮತ್ತೆ ಲೈಟ್ ಇಂಡಿಕೇಟರ್ಸ್ ಇದೆ. ಬ್ರೇಕಿಂಗ್ ಸಿಸ್ಟಮ್ ಮಾತ್ರ ಹೆವಿ ಸ್ಮೂತ್ ಆಗಿದೆ. ಗೆರೆ ಹೊಡೆದಿತ್ತಲ್ಲಿ ನಿಲ್ಸಬಹುದು, ನಿಂತ ಜಾಗದಲ್ಲಿ ತಿರುಗಿಸಬಹುದು, ಆ ತರ ಇದೆ ಗುರು. ಬ್ರೇಕ್ಸ್ ಮಾತ್ರ ಈ ಟ್ರಾಕ್ಟರ್ ಅಲ್ಲಿ ಸಿಂಗಲ್ ಟೈಪ್ ಡ್ರೈ ಫ್ರಿಕ್ಷನ್ ಕ್ಲಚ್ ಬರುತ್ತೆ. ಮಲ್ಟಿ ಡಿಸ್ಕ್ ಆಯಿಲ್ ಇಂಬ್ರೆಸ್ಡ್ ಬ್ರೇಕ್ಸ್ ಬರುತ್ತೆ. ಆಕ್ಸಿಲೇಟರ್ ಪೆಡಲ್ ಎಲ್ಲ ಲೆಗ್ ರೂಮ್ ಅಲ್ಲೇ ಬರುತ್ತೆ. ಚೆನ್ನಾಗಿ ಕೊಟ್ಟಿದ್ದಾರೆ ಗುರು. ಮತ್ತೆ ಡಿಫ್ರೆನ್ಷಿಯಲ್ ಲಾಕ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಈ ಟ್ರಾಕ್ಟರ್ ಅಲ್ಲಿ ಪೆಡಲ್ಸ್ ಗೆಲ್ಲ ರಬ್ಬರ್ ಗ್ರಿಪ್ ಕೊಟ್ಟಿದ್ದಾರೆ. ಕೆಸರಲ್ಲಿ ನೀರಲ್ಲಿ ಕಾಲೆಲ್ಲ ಸ್ಲಿಪ್ ಆಗಬಾರ್ದು ಅಂತ. ಈ ಐಡಿಯಾನು ಸಖತ್ತಾಗಿದೆ ಗುರು. ಈ ಟ್ರಾಕ್ಟರ್ ನ 4 ವೀಲ್ ಡ್ರೈವ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಈ ಲಿವರ್ ನ ಮೇಲಕ್ಕೆ ಮಾಡಿದ್ರೆ 4 ವೀಲ್ ಡ್ರೈವ್ ವರ್ಕ್ ಆಗುತ್ತೆ. ಡೌನ್ ಮಾಡಿದ್ರೆ 2 ವೀಲ್ ಡ್ರೈವ್ ವರ್ಕ್ ಆಗುತ್ತೆ. ಈ ಟ್ರಾಕ್ಟರ್ ಟರ್ನಿಂಗ್ ರೇಡಿಯಸ್ ತೋರಿಸ್ತೀನಿ ನೋಡಿ. ಸಿಂಗಲ್ ಬ್ರೇಕ್ ಮಾಡ್ಕೊಂಡಿದ್ದೀನಿ. ಇದು ಐಎಲ್ ಇದೆ. ಫಸ್ಟ್ ಗೇರ್ಗೆ ಹಾಕೊಳ್ಳೋಣ. ಆಕ್ಸಿಲೇಟರ್ ಏನು ಕೊಡಲ್ಲ. ಐಡ್ಲಿಂಗ್ ಎಲ್ಲ ತಿರುಗ್ತಿದೆ. ಐಡ್ಲಿಂಗ್ ಅಲ್ಲೂ ಒಳ್ಳೆ ಪವರ್ ಕೊಡುತ್ತೆ ಗುರು. ವೀಲಿಗೆ ಚೆನ್ನಾಗಿದೆ. ಸ್ಮೂತಾಗಿ ತಿರುಗ್ತಿದೆ. ಒಂದು ಸರ್ಕಲ್ ಫಾರ್ಮೇಷನ್ ಆಗ್ತಿದೆ ನೋಡಿ, ಅಷ್ಟರಲ್ಲೇ ತಿರುಗ್ತಿದೆ. ಗಾಡಿ ಮಾತ್ರ ಸಖತ್ತಾಗಿದೆ ಗುರು. ಟರ್ನಿಂಗ್ ರೇಡಿಯಸ್ ತೋಟದಲ್ಲಿ ಹೊಡೆದಿ ತೋರಿಸ್ಬೇಕಿತ್ತು. ತೋಟ ಯಾವ್ದು ಇಲ್ಲ, ಇದು ಸಿಟಿ. ಅದಕ್ಕೆ ಎಲ್ಲ ತೋರಿಸ್ತಾ ಇದ್ದೀನಿ. ಪವರ್ ಸ್ಟೇರಿಂಗ್ ಇದೆ. ವೀಲ್ದು ಟರ್ನಿಂಗ್ ರೇಡಿಯಸ್ ನೋಡಿ ಎಷ್ಟು ಟರ್ನ್ ಆಗುತ್ತೆ. ಎಂತ ಸಂಧಿ ಗಿಂದಿಲೆಲ್ಲ ಆರಾಮಾಗಿ ಕಟ್ ಮಾಡ್ಬೋದು ಗಾಡಿನ. ಈ ಟ್ರಾಕ್ಟರ್ ನ ಕಾಂಪ್ಯಾಕ್ಟ್ ಮಾಡಿರೋ ಏನಕ್ಕೆ ಅಂದ್ರೆ ಅತಿ ಚಿಕ್ಕದಾದ ಜಾಗದಲ್ಲೂ ಕೂಡ ನೀವು ಟರ್ನಿಂಗ್ ರೇಡಿಯಸ್ ಮಾಡ್ಕೋಬಹುದು. ದೊಡ್ಡ ಜಾಗದಲ್ಲಾದ್ರೂ ಕೆಲಸಗಳನ್ನ ಮಾಡ್ಕೋಬಹುದು. ಆ ತರ ಸಿಂಗಲ್ ಮೌಂಟ್ ಅಲ್ಲಿ ಇಂಡಿಕೇಟರ್ ಸ್ವಿಚ್ ಬರುತ್ತೆ. ಮತ್ತೆ ಹೆಡ್ಲೈಟ್ ಆನ್ ಆಫ್ ಕಂಟ್ರೋಲರ್ ಇದೆ. ಸೆಂಟರ್ ಅಲ್ಲಿ ಆನ್. ಸ್ವಿಚ್ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ. ಟ್ರಾಕ್ಟರ್ ಲುಕ್ಸ್ ಮಾತ್ರ ಸಖತ್ತಾಗಿದೆ ಗುರು. ಸ್ಟೈಲಿಶ್ ಆಗಿದೆ. ಸೆಂಟರ್ ಅಲ್ಲಿ ಕ್ಯಾಪ್ಟನ್ ಲೋಗೋ ಇದೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ ಗುರು. ಟ್ರಾಕ್ಟರ್ ಗೆ ಒಳ್ಳೆ ಅಪ್ಡೇಟ್ ಮಾಡಿದ್ದಾರೆ. ಒಳ್ಳೆ ಲುಕ್ಸ್ ಅಲ್ಲೂ ಇದೆ. ರೋರಿಂಗ್ ಫೇಸ್ ಲಯನ್ ಇದೆ. ಟ್ರಾಕ್ಟರ್ ಹಂಗೆ ಇದೆ ಬಿಡಿ. ಇಲ್ಲೊಂದು ಲುಕ್ ಸಿಸ್ಟಮ್ ಇದೆ. ಇಂಡಿಕೇಟರ್ಸ್, ಬ್ರೇಕ್ ಲೈಟ್ ಎಲ್ಲ LED ಕೊಟ್ಟಿದ್ದಾರೆ. ಹೆವಿ ಅಪ್ಡೇಟ್ ಮಾಡಿದ್ದಾರೆ ಟ್ರಾಕ್ಟರ್ ನ ಸಿಟಿ ಓಡಿಸೋಕೆ ಮಜಾನೇ ಬರಲ್ಲ ಗುರು. ಎಲ್ಲಿ ನೋಡಿದ್ರು ಜನ ವೆಹಿಕಲ್ಸ್ ಇರುತ್ತೆ. ಹಳ್ಳಿ ಹೊಡಿಬೇಕು. ಗದ್ದೆ ಹೊಡ್ಕೊಂಡು ಪದಾಗಿದೆ ಹತ್ತಿಸ್ಕೊಂಡು ಆಫ್ ರೋಡ್ ಮಾಡ್ಕೊಂಡು ಲೋಡ್ ಹಾಕೊಂಡು ಹೊಡಿಯೋದಿದೆಯಲ್ಲ, ಅದು ಮಜಾ ಅಂದ್ರೆ. ಇವಾಗ ಬರ್ತಿರೋ ಎಷ್ಟೋ ಮಿನಿ ಟ್ರಾಕ್ಟರ್ಸ್ ಅಲ್ಲಿ ಸೀಟ್ ಅಲ್ಲಿ ಶಾಕ್ ಅಬ್ಸರ್ವ್ ಬರಲ್ಲ, ಮತ್ತೆ ವೆಯ್ಟ್ ಅಡ್ಜಸ್ಟ್ಮೆಂಟ್ ಬರಲ್ಲ. ಆದ್ರೆ ಈ ಟ್ರಾಕ್ಟರ್ ಅಲ್ಲಿ ಸೀಟ್ ವೆಯ್ಟ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಶಾಕ್ ಅಬ್ಸರ್ವ್ ಕೂಡ ಇದೆ. ಇದು ಪಾರ್ಕಿಂಗ್ ಲೈಟ್ ಸ್ವಿಚ್. ಮೊಬೈಲ್ ಏನಾದ್ರೂ ಚಾರ್ಜ್ ಹಾಕೊಳ್ಳೋಕೆ ಒಂದು ಔಟ್ಪುಟ್ ಕೂಡ ಕೊಟ್ಟಿದ್ದಾರೆ. ಫೋನ್ ಅಲ್ಲಿ ಇಡೋಕೆ ಒಂದು ಸಾಕೆಟ್ ತರ ಕೊಟ್ಟಿದ್ದಾರೆ. ಸಖತ್ತಾಗಿದೆ ಗುರು. ಈ ಟ್ರಾಕ್ಟರ್ ಅಲ್ಲಿ ಏರ್ ಫಿಲ್ಟರ್ ಔಟ್ ಸೈಡ್ ಬರುತ್ತೆ. ಮತ್ತೆ ಸೈಲೆನ್ಸರ್ ಕೂಡ ಔಟ್ ಸೈಡ್ ಬರುತ್ತೆ. ಈ ಟ್ರಾಕ್ಟರ್ ಅಲ್ಲಿ 19 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಡೀಸೆಲ್ ಪಂಪ್, ಡೀಸೆಲ್ ಫಿಲ್ಟರ್ ಎಲ್ಲ ಬಾಸ್ಟ್ ಹಾಕಿದ್ದಾರೆ.
ಕೊಟ್ಟಿದ್ದಾರೆ. ಇದು ಕ್ಯಾಪ್ಟನ್ 280 DX ಪ್ಲಸ್ 28 HP ಗಾಡಿ. 2 ವೀಲ್ ಡ್ರೈವ್ ಬೇಕು ಅಂದ್ರೆ ನೀವು ಇದನ್ನ ಚೂಸ್ ಮಾಡಬಹುದು. ರೈತರು ಸರ್ವಿಸ್ ಬಗ್ಗೆ ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾವು ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತಾ ಇದೀವಿ. ಸ್ಪೇಸ್ ಅಷ್ಟೇ ನಿಮ್ಗೆ ಡೋರ್ ಸ್ಟೆಪ್ ಕೊಡ್ತಾ ಇದೀವಿ. ಯಾವುದೇ ಸ್ಪೇಸ್ ಇಶ್ಯೂಸ್ ಏನೋ ಇತ್ತು ಅಂದ್ರೆ ನಾವು 1 ಡೇ ನಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಸರ್. ರೈತರು ಇದ್ರ ಬಗ್ಗೆ ಯಾವುದೇ ಚಿಂತೆ ಮಾಡೋ ಆಗಿಲ್ಲ ಸರ್. ನಾವು ಸರ್ವಿಸ್ ಕೊಡ್ತಾ ಇದೀವಿ. ಸಿಮ್ಸನ್ 2 ಸಿಲಿಂಡರ್ ಇಂಜಿನ್ ಓಡಿಸಿದಾಯ್ತು. ಇವಾಗ ಮಿಸ್ಟುಬಿಷಿ 3 ಸಿಲಿಂಡರ್ ಇಂಜಿನ್ ಓಡಿಸೋಣ. ಈ ಗಾಡಿ ಮಾತ್ರ ಸಖತ್ತಾಗಿದೆ. ಹೆವಿ ಫೀಚರ್ಸ್ ಇದೆ. ಬನ್ನಿ ಇದ್ರಲ್ಲಿ ಒಂದು ರೌಂಡ್ ಹೋಗೋಣ. ಟ್ರ್ಯಾಕ್ಟರ್ ಮೇಲೆ ಹತ್ತೋಕೆ ಸ್ಟೆಪ್ಸ್ ಎಲ್ಲ ದೊಡ್ಡದಾಗಿದೆ. ಒಂದು ರಬ್ಬರ್ ಮ್ಯಾಟ್ ಕೂಡ ಕೊಟ್ಟಿದ್ದಾರೆ. ಈ ಟ್ರ್ಯಾಕ್ಟರ್ ಅಲ್ಲಿ ಕೀಯಲ್ಲೇ ಬರುತ್ತೆ ಆನ್ ಅಂಡ್ ಆಫ್. ಈ ಟ್ರ್ಯಾಕ್ಟರ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮೈನ್ ಗೇರ್ ಲಿವರ್ ನ್ಯೂಟ್ರಲ್ ಇರಬೇಕು. ಇದೊಂದು ನ್ಯೂಟ್ರಲ್ ಇದ್ರೆ ಸಾಕು, ಆರಾಮ್ಸಾಗಿ ಸ್ಟಾರ್ಟ್ ಆಗುತ್ತೆ. ಇಂಜಿನ್ ಮಾತ್ರ ಹೆವಿ ಸ್ಮೂತ್ ಆಗಿದೆ ಗುರು. ಕಾರ್ ಫೀಲ್ ಬರುತ್ತೆ ಇದು ನೋಡಿಸ್ತಿದ್ರೆ. ಈ ಟ್ರ್ಯಾಕ್ಟರ್ ಫೀಲ್ಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಕಮೆಂಟ್ಸ್ ಮಾಡಿ, ಅದ್ರದ್ದು ಒಂದು ವಿಡಿಯೋ ಮಾಡೋಣ. 28 HP ಟ್ರ್ಯಾಕ್ಟರ್ ನ ಇಂಜಿನ್ ಬಂದ್ಬಿಟ್ಟು ಮಿಶಿ ಬರುತ್ತೆ. ಈ ಟ್ರ್ಯಾಕ್ಟರ್ ನ ಮೈಲೇಜ್ ಬಂದ್ಬಿಟ್ಟು ನಿಮಗೆ 1.5 ಇಂದ 2 ಲೀಟರ್ ಒಳಗೆ ಕೊಡುತ್ತೆ. ಅಂದ್ರೆ ನಿಮಗೆ ರೈತರಿಗೆ ಅತಿ ಲೋ ಮೇಂಟೆನೆನ್ಸ್ ಅಲ್ಲಿ ಮತ್ತೆ ಖರ್ಚು ಉಳಿಯುವಂತ ಟ್ರ್ಯಾಕ್ಟರ್ ಅಂತ ಹೇಳ್ಬೋದು. ತೋಟದಲ್ಲಿ ಕೆಲಸ ಮಾಡಕ್ಕೆಲ್ಲ ಚೆನ್ನಾಗಿದೆ ಈ ಟ್ರ್ಯಾಕ್ಟರ್. ರೋಟಾವೇಟರ್, ಗೇಮೆ, ಕಲ್ಟಿವೇಟರ್, ಥ್ರಾಶರ್, ಲೋಡಿಂಗ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಮೇನ್ ಅಡಿಕೆ ತೋಟದಲ್ಲಿ ಓಡಿಸೋಕ್ಕಂತೂ ಚೆನ್ನಾಗಿದೆ ಈ ಟ್ರ್ಯಾಕ್ಟರ್. ಮಧ್ಯದಲ್ಲಿ ಏನಾದ್ರು ಎಕ್ಸ್ಟ್ರಾ ಅಡಿಕೆ ಗಿಡ ಕಟ್ಟಿದ್ರು ಆರಾಮ್ಸಾಗಿ ಹೊಡಿಬಹುದು ಈ ಟ್ರ್ಯಾಕ್ಟರ್ ನ. ಹೈಡ್ರೋಲಿಕ್ಸ್ ಅಲ್ಲಿ 3 ಪಾಯಿಂಟ್ ಲಿಂಕೇಜ್ ಬರುತ್ತೆ. 2 ಲಿಫ್ಟ್ ಆರ್ಮ್, ಒಂದು ಟಾಪ್ ಲಿಂಕ್, ಮತ್ತೆ ADDC ಸಿಸ್ಟಮ್ ಇದೆ. ಆಟೋಮೆಟಿಕ್ ಡೆಪ್ತ್ ಅಂಡ್ ಡ್ರಾಫ್ಟ್ ಕಂಟ್ರೋಲ್. 750 kg ಇಂದ 1000 kg ವರೆಗೂ ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಹೈಡ್ರೋಲಿಕ್ಸ್ ಪವರ್ ಸಖತ್ತಾಗಿದೆ ಗುರು. ಸಿಂಪಲ್ ಆಗಿ ಒಂದು ಉಕ್ ಇದೆ, ಮತ್ತೆ PTO ಶಾಫ್ಟ್ ಇದೆ. ಬ್ರೇಕ್ಸ್ ಮಾತ್ರ ABS ತರ ವರ್ಕ್ ಆಗ್ತಿದೆ. ಹೆವಿ ಸ್ಮೂತ್ ಇದೆ ಗುರು. ಫ್ರಂಟ್ ಟೈರ್ ಸೈಜ್ 180/85 D12 ಬರುತ್ತೆ. ರೇರ್ ವೀಲು 8.3 20 ಸೆಕ್ಷನ್ ಬರುತ್ತೆ. ಒಳ್ಳೆ ಗ್ರಿಪ್ ಅಲ್ಲಿ ಇದೆ. ಈ ಟ್ರ್ಯಾಕ್ಟರ್ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ 3.5 ಅಡಿ ಜಾಗ ಸಾಕು, ಆರಾಮ್ಸಾಗಿ ಹೋಗುತ್ತೆ. ಟ್ರ್ಯಾಕ್ಟರ್ ಲೆಂತ್ ಬಂದು 7 ಅಡಿ. ಎಂತ ಇಕ್ಕಟ್ ಜಾಗದಲ್ಲೂ ಆರಾಮಾಗಿ ತಿರುಗಿಸ್ಕೋಬಹುದು. ಮಿಸ್ಟುಬಿಷಿ ಇಂಜಿನ್ದು ಟರ್ನಿಂಗ್ ರೇಡಿಯಸ್ ನೋಡೋಣ. ಸಿಂಗಲ್ ಬ್ರೇಕು, ಗೇರು ಫಸ್ಟ್ ಗೇರಲ್ಲೇ ಇರಲಿ, ಇದು ಐಯಲ್ಲೇ ಇರಲಿ. ಐಡ್ಲಿಂಗಲ್ಲಿ ಸ್ವಲ್ಪ ಕಷ್ಟ. 3 ಸಿಲಿಂಡರ್ ಅಲ್ವಾ ಇರೋದು. ಇಂಜಿನ್ RPM ಕೇಳುತ್ತೆ. ಸ್ವಲ್ಪ ರೈಸ್ ಮಾಡಿದ್ರೆ ಸಖತ್ತಾಗೆ ತಿರುಗುತ್ತೆ ಗುರು. ಇದರಲ್ಲೂ ಚೆನ್ನಾಗಿದೆ ಟರ್ನಿಂಗ್ ರೇಡಿಯಸ್ಸು, ಮತ್ತು ಹೆವಿ ಸ್ಮೂತ್ ಇದೆ ಈ ಗಾಡಿ ಮಾತ್ರ. ಸೂಪರ್ ಚೆನ್ನಾಗೇ ತಿರುಗುತ್ತೆ. ಕ್ಯಾಪ್ಟನ್ ಟ್ರ್ಯಾಕ್ಟರ್ಸ್ ಅಲ್ಲಿ ಈ ಫೀಚರ್ಸ್ ಕೂಡ ಸಖತ್ತಾಗಿದೆ. ವೀಲ್ ಟ್ರ್ಯಾಕ್ ನ ಅಡ್ಜಸ್ಟ್ ಮಾಡ್ಕೊಬಹುದು. ಇವಾಗಿರೋದು 3.5 ಅಡಿ ಅಗಲ, ಇದನ್ನ 4 ಅಡಿ ಕೂಡ ಮಾಡ್ಕೊಬಹುದು. ಒಳಗಡೆ ವೀಲ್ ಶಾಫ್ಟ್ ಇದೆಯಲ್ಲ, ಈ ಶಾಫ್ಟ್ ಎಕ್ಸ್ಟೆಂಡ್ ಆಗುತ್ತೆ. ದೊಡ್ಡದಾಗ ಏನಾದ್ರು ಸಾಲಿದ್ರೆ ವೀಲ್ ನ ಎಕ್ಸ್ಟೆಂಡ್ ಮಾಡಿ ಕೆಲಸಗಳು ಮಾಡ್ಕೊಬಹುದು. ಇನ್ನೊಂದು ಇದ್ರದ್ದು ವಿಶೇಷವಾದ ಈ ಟೈರ್ ನ ಟ್ರ್ಯಾಕ್ ಬಿಡ್ತಾ ವಿಶೇಷತೆ ಏನಪ್ಪಾ ಅಂದ್ರೆ, ಈ ಅರ್ಧ ಅಡಿ ಇರೋದನ್ನ ಇನ್ನ ಅರ್ಧ ಅಡಿ ಜಾಸ್ತಿ 3.5 ಇಂದ 4 ಅಡಿ ಮಾಡ್ಕೋಬಹುದು. ಅಂದ್ರೆ ಇದರಲ್ಲಿ ಏನು ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ, ನಿಮ್ಗೆ ಹಾಲೇಜ್ ಇರ್ಬೋದು. ಅವಾಗ ಏನಾಗುತ್ತೆ ಅಂದ್ರೆ ಟ್ರ್ಯಾಕ್ಟರ್ ನ ಬ್ಯಾಲೆನ್ಸ್ ಕರೆಕ್ಟ್ ಆಗಿ ಇರುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಸ್ಲಿಪ್ಪೇಜ್ ಆಗೋದು ಮತ್ತೆ ರೋಲ್ ಆಗೋದು ಯಾವುದೇ ಕಾರಣಕ್ಕೂ ಆಗಲ್ಲ. ಫ್ರಂಟ್ ಅಲ್ಲಿ ಬಾನೆಟ್ ಓಪನ್ ಬರುತ್ತೆ. ಏರ್ ಫಿಲ್ಟರ್, ಸೈಲೆನ್ಸರ್, ಮಫ್ಲರ್, ಬಾನೆಟ್ ಇನ್ಸೈಡ್ ಬರುತ್ತೆ. ರಿವರ್ಸ್ ಅಲ್ಲೂ ಒಳ್ಳೆ ಸ್ಪೀಡ್ ಇದೆ, ಚೆನ್ನಾಗಿ ಪುಲ್ ಕೊಡುತ್ತೆ. ಸೀಟ್ ಇಂದನೇ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಈ ಸೈಡ್ ಬಾಟಲ್ ತರ ಕೊಟ್ಟಿದ್ದಾರೆ. ಲಾಕ್ಸ್, ನಟ್ಟು, ಬೋಲ್ಟು ಏನಾದ್ರು ಇಟ್ಕೊಬಹುದು. ಚೆನ್ನಾಗಿದೆ ಗುರು. ಬಾನೆಟ್ ಫುಲ್ ಕ್ಲೋಸ್ ಬರುತ್ತೆ. ಒಂದು ಮೆಸ್ ಕೊಟ್ಟಿದ್ದಾರೆ. ಇಂಜಿನ್ ಹೀಟ್ ಎಲ್ಲ ಇಲ್ಲೇ ಔಟ್ ಆಗುತ್ತೆ. ಡ್ರೈವರ್ಗೆ ಯಾವುದೇ ತರ ಹೀಟ್ ಫೀಲ್ ಆಗಲ್ಲ ಇಂಜಿನ್. ಆ ತರ ಡಿಸೈನ್ ಮಾಡಿದ್ದಾರೆ. 3 ಸಿಲಿಂಡರ್ ಇಂಜಿನ್ ಬೇಕು ಅಂದ್ರೆ ನೀವು ಮಿಸ್ಟುಬಿಷಿ ಇಂಜಿನ್ ನ ಚೂಸ್ ಮಾಡಿ. ಇದನ್ನ ಮಾತ್ರ ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ. ಲುಕ್ಸ್, ಪವರ್, ಬಿಲ್ಡ್ ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ ಗುರು. ನೀವೇನಾದ್ರೂ ಕ್ಯಾಪ್ಟನ್ ಟ್ರ್ಯಾಕ್ಟರ್ಸ್ ನ ತಗೋಬೇಕು ಅಂದ್ಕೊಂಡಿದ್ರೆ ತುಮಕೂರು JC ರೋಡ್ ಅಲ್ಲಿರೋ SR ಫಾರ್ಮ್ ಎಕ್ವಿಪ್ಮೆಂಟ್ಸ್ ಗೆ ವಿಸಿಟ್ ಮಾಡಿ. ಒಳ್ಳೆ ಆಫರ್ ಕೂಡ ಸಿಗುತ್ತೆ. ನೀವೇನಾದ್ರೂ ಕ್ಯಾಪ್ಟನ್ ಟ್ರ್ಯಾಕ್ಟರ್ಸ್ ನ ತಗೊಂಡ್ರೆ 3 years ವಾರಂಟಿ ಇರುತ್ತೆ, ಮತ್ತೆ ಅನ್ಲಿಮಿಟೆಡ್ ಅವರ್ಸ್. ನೀವು ಟ್ರ್ಯಾಕ್ಟರ್ ನ ತಗೊಂಡು 3 ವರ್ಷದೊಳಗಡೆ ಎಷ್ಟೇ ಅವರ್ ಗಾಡಿ ರನ್ ಮಾಡಿದ್ರು ಏನೇ ಇಶ್ಯೂ ಬಂದ್ರು ವಾರಂಟಿನ ಕ್ಲೈಮ್ ಮಾಡ್ಕೊಡ್ತಾರೆ. ನೋಡಿ ಸ್ವಾಮಿ ನಾವಿರೋದು ಹೀಗೆ